ಇವತ್ತು ಬೆಳಿಗ್ಗೆ ಎದ್ದು ಅಂಗಡಿ ಓಪನ್ ಮಾಡಿದ ತಕ್ಷಣ ಒಬ್ಬ ಕಸ್ಟಮರ್ ಫೋನ್ ಮಾಡಿದ್ರು, ಅಣ್ಣ ಅರ್ಜೆಂಟು ಗಾಡಿ ಜಂಪ್ ಸ್ಟಾರ್ಟ್ ಮಾಡಬೇಕು, ನಿಲ್ಲಿಸಿ ಬ್ಯಾಟ್ರಿ ಡೆಡ್ ಆಗ್ಬಿಟ್ಟೈತೆ ಬಾರೋಣ ಅಂತ. ಬತ್ತೀನಿ ಅಣ್ಣ, ಅರ್ಧ ಗಂಟೆ ಲೇಟ್ ಆಯ್ತದೆ ಅಂದ್ರೆ ಅರ್ಧ ಗಂಟೆ ಎಲ್ಲ ಕಾಯಕ್ಕಾಗೋದಿಲ್ಲ ಅಣ್ಣ, ಬೇರೆ ಅಂಗಡಿಯನ್ನು ಹೇಳ್ತೀನಿ ಅಂದರು. ಸರಿ ತಡೆಯೋಣ ಬರ್ತೀನಿ ಅಂದ್ಬಿಟ್ಟು ನಾನೇ ಗಾಡಿ ಮೇಲೆ ಬ್ಯಾಟ್ರಿ ಮಾಡಿಕೊಂಡು ಸೀದಾ ಹೋಯ್ತಾನೆ ಇದೆ. ಚವರ್ ಲೈಟು ಗಾಡಿ ಮಾತ್ರ ಸಕ್ಕತ್ತಾಗಿತ್ತು, ಫೇಲ್ಗಿಟ್ಟಿದ್ವು ಅಂತೆ. ಗಾಡಿ ಸ್ಟಾರ್ಟ್ ಮಾಡಿ ₹400 ದುಡ್ಡು ಇಸ್ಕೊಂಡು ಬಂದೆ. ಈ ಅಣ್ಣ 800ಗೆ ಬ್ಯಾಟ್ರಿ ಬೇಕು ಅಂತ ಫೋನ್ ಮಾಡಿದ್ರು. ಗಾಡಿ ಮಾತ್ರ ರೆಡ್ ಕಲರ್ ಸಕ್ಕತ್ತಾಗೈತೆ. ಅದೆಷ್ಟೋ ಇಸ್ಬಿ ಅಂತ ಹೇಳಿದ್ರು, 2008-9 ಇರ್ಬೋದು, ಸರಿಯಾಗಿ ನೆನಪಿಲ್ಲ. ಹೋಗಿದ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಿದ್ರಲ್ಲ, ಬ್ಯಾಟ್ರಿ ಕವರ್ ಅವಾಗ ಪಟಾಪಟ್ನೆ ಹೊಡೆದಾಕೋದು. ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದೆ, ತಡೆಯೋಣ ಕವರ್ ಹೊಡೆದಾಕ್ತೀನಿ, ಅದು ವೀಡಿಯೋ ಮಾಡು ಅಂತ ಹೇಳಿದ್ರು. ಸರಿ ಸರ್ ಆಯಿತು, ನಾನೇ ಹೇಳ್ತಿದ್ದೆ ನಿಮ್ಮ ಮಕ್ಕ ನೋಡೋದು ಯಾಕೋ ನಿಂತ್ಕೊಳ್ಳಂಗೆ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಹೇಳಲಿಲ್ಲ ಅಂದೆ. ಸದ್ಯಕ್ಕೆ ಅವರೇ ಎಲ್ಲ ಕವರ್ ಎಲ್ಲ ಬಿಚ್ಚಿ ಹೊಡೆದಾಕೋದು. ಗಾಡಿ ಬ್ಯಾಟ್ರಿ ಎಲ್ಲ ಫಿಟ್ ಆಯಿತು, ಗಾಡಿದು ನೀಟಾಗಿ ಸ್ಟಾರ್ಟ್ ಆಯ್ತು. ಅಣ್ಣ ತುಂಬ ಖುಷಿ ಅದು. ಮತ್ತೆ ಅಲ್ಲಿಂದ ಇನ್ನೊಬ್ಬರು ಕಸ್ಟಮರ್ i20 ಗಾಡಿಗೆ ಬ್ಯಾಟ್ರಿ ಬೇಕು ಅಂತ ಲೊಕೇಶನ್ ಕಳಿಸಿದ್ರು. ಈ ಅಣ್ಣನು ಅರ್ಜೆಂಟಾಗಿ ಬನ್ನಿ ಅಂದು. ಇವ್ರ ಮನೆ ಹತ್ರ ಹೋಗಿ ಕುತ್ಕೊಂಡು ಅರ್ಧ ಗಂಟೆ ಅದು ಬರಲೇ ಇಲ್ಲ. ಬಂದಿದ ತಕ್ಷಣ ಬ್ಯಾಟ್ರಿ ಎಲ್ಲ ನೋಡೋದು, ಬ್ಯಾಟ್ರಿ ಎಲ್ಲ ಇಷ್ಟ ಆಯಿತು. ಕವರ್ ಈ ಅಣ್ಣನೇ ಓಪನ್ ಮಾಡ್ತಾವೆ ನಿಂತ್ಕೊಂಡು. ಗಾಡಿ ಸ್ಟೇಜ್ 1 ಕನ್ವರ್ಟ್ ಆಗೈತೆ. i20 1 ಲೀಟರ್ಗೆ 5 ಕಿಲೋಮೀಟರ್ ಮೈಲೇಜು. ಈ ಕನ್ವರ್ಟ್ ಮಾಡಿರೋದು ಏನು ಸ್ಟೇಜ್ 1 2 ಸ್ಟೇಜ್ 1 ಹಂಗೆ ಇಟ್ಬಿಡಿ ಅಲ್ವ ಒಳಗಡೆಗೆ. ₹4800 ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮನು 5 ವರ್ಷ ಇರೋ ವಾರಂಟಿ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಗಾಡಿ ಸೌಂಡ್ ಕೇಳಿ ತಲೆ ಎಲ್ಲ ಕೆಟ್ಟೋಯ್ತು. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಅಂಗಡಿಗೆ ಬಂದೆ. ಈ ಅಣ್ಣ ಮೆಜೆಸ್ಟಿಕ್ಕಿಂದ ಫೋನ್ ಮಾಡಿದ್ರು. ಬೆಳಿಗ್ಗೆಯಿಂದ 10 ಸತಿ ಫೋನ್ ಮಾಡಿ 11ನೇ ಸಲ ಕನ್ಫರ್ಮ್ ಮಾಡೋದು ಬಾರೋಣ ಅಂತ. ಶಿಫ್ಟು ₹5500 ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಈ ಅಣ್ಣಂಗೆ ಒಂದು ಹೊಸ ಬ್ಯಾಟ್ರಿ ತಗೊಂಡು ಹೋದೆ. ಕವರ್ ಫುಲ್ ಕಿತ್ತಾಕಣ ಅಂದ್ರೆ ಅರ್ಧ ಕೇಳ್ತೀನಿ ಅಂತ ನಿಮ್ಮ ಅಣ್ಣ. ಪೂರ್ತಿ ಕಿತ್ತಾಕಣ, ಅದೇನ್ ಮಾಡಕ್ಕೆ, ಹೊಸದು ಹಂಗೆ ಇರ್ತದೆ ಕಿತ್ತಾಕಿ. ಹೆಂಗ್ ಬೇಕಂಗ್ ವಾಯ್ಸ್ ಕೊಡ್ಕೊಳ್ಳೋದು ನಾವು. ಸಾಕು. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಅಂಗಡಿಗೆ ಬಂದೆ. ಮತ್ತೆ ಈ ಅಣ್ಣ ಫೋನ್ ಮಾಡಿದ್ರು. ನಮ್ಮ ಅಂಗಡಿ ಓಪನ್ ಆದಾಗಿಂದನೂ ರೆಗ್ಯುಲರ್ ಕಸ್ಟಮರು. ಟಾಟಾ ಸುಮೋ ಬ್ಯಾಟ್ರಿ ಬೇಕು ಅಂತ ಫೋನ್ ಮಾಡೋದು. ₹6200 ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ 4 ವರ್ಷ ವಾರಂಟಿ ಎಕ್ಸ್ಪೈರ್ಡ್ ಬ್ಯಾಟ್ರಿ ತಗೊಂಡು ಹೋದೆ. ಬ್ಯಾಟ್ರಿ ಫಿಟ್ ಮಾಡಿದೆ. ಮತ್ತೆ ಎಲೆಕ್ಟ್ರಾನ್ ಫಿಟ್ ಇಂದ ಫೋನ್ ಮಾಡಿದ್ರು. ಟೊಯೋಟಾ ETS ಬ್ಯಾಟ್ರಿ ಬೇಕು ಅಂತ. ಕೆಳಗಡೆ GPS ತೋರಿಸ್ತಾ ಇರ್ತದಲ್ಲ ಅದು. ಕೈಲಿ ಹಿಡ್ಕೊಬಿಟ್ಟಿದೀವಿ ಚಾಕುನ ಹತ್ಲಾಗಿ. ₹4900 ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಒಂದು ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಬಿಟ್ಟು ಸೀದಾ ಅಂಗಡಿ ಕಡೆಗೆ ಬಂದೆ. ಅಷ್ಟೊಳಗಡೆ ಆಲೆ ಇನ್ನೊಬ್ರು ಕಸ್ಟಮರ್ ಅಂಗಡಿ ಹತ್ರ ಕಾಯ್ಕೊಂಡು ನಿಂತಿದ್ರು. ಹುಂಡೈ ಎಕ್ಸೆಂಟು ತುಂಬಾ ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಾ ಇದ್ರಂತೆ. ಆಲ್ರೆಡಿ 5-6 ಗಾಡಿ ನಮ್ಮ ಅಂಗಡಿ ಹತ್ರನೇ ಕಳ್ಸೋವೆ. ಇವರು ಸೀದಾ ಗಾಡಿ ತಗೊಂಡು ಅಂಗಡಿ ಹತ್ರನೇ ಬಂದ್ಬಿಟ್ಟವೆ. ₹5500 ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಈ ಒಂದು ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಹಳೆ ಬ್ಯಾಟ್ರಿ ಆ ಸೈಡ್ ಎಲ್ಲ ಲೀಕ್ ಆಗೋಗಿತ್ತು. ಹೊಸ ಬ್ಯಾಟ್ರಿ ತಂದಿದ ತಕ್ಷಣ ಕವರ್ ಕೇಳೋಣ ಅಂದೆ. ಈ ಅಣ್ಣ ಪಟನೆ ಕವರ್ ಕಿತ್ತು ಮಡಗೋದು. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಬೆಂಗಳೂರು ಲೊಕೇಶನಲ್ಲಿ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂದರೆ ಮೇಲ್ಗಡೆ ಕಾಣಿಸ್ತಾ ಇರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಹತ್ರ ಪ್ರತಿಯೊಂದು ಗಾಡಿದು ಬ್ಯಾಟ್ರಿ ಸಿಗುತ್ತೆ. ನಿಮ್ಮ ಹತ್ರ ಯಾವುದಾದ್ರೂ ಗಾಡಿ ಇರಲಿ, ಎನಿ ಒಂದು ಕಂಪ್ನಿ, ನೀವು ಯಾವ ಕಂಪ್ನಿ ಅದೇ ಕಂಪ್ನಿ ಬ್ಯಾಟ್ರಿನ ನಿಮ್ಮ ಮನೆ ಹತ್ರ ತೊಗೊಬಂದು ನಿಮ್ಮ ಗಾಡಿಗೆ ಫಿಟ್ ಮಾಡಿಕೊಡ್ತೀವಿ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿರೋ ಎಲ್ಲ ಗಾಡಿ ಡ್ರೈವರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಮಂಡ್ಯ ಬಾಯ್ಸು ಟಾಟಾ ಇಂಡಿಕಾಗೆ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ಬಂದಿದ್ದು. ನೋಡೋಣ ಈ ಕಡೆಗೆ ಫೋನ್ ಮಾಡಿದ್ರು. ಶ್ರೀನಗರ ಚುಟ್ಟಿಲ ಬಂದ್ಬಿಟ್ಟಿದ್ರು. ನಾವು ಕ್ಲೀನಾಗಿ ರೆಡಿ ಆಗಿ ಬಂದಿದ್ದೀವಪ್ಪ. ಶಿಸ್ತಾಗಿ ಕೈಗೆ ದುಡ್ಡು ಕೊಟ್ಬಿಟ್ಟು ಅಣ್ಣ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಹೋಯ್ತಾವೆ. ಬ್ಯಾಟ್ರಿ ಫಿಟ್ ಮಾಡಿದ ತಕ್ಷಣ ಡೈನಮೋ ಪ್ರಾಬ್ಲಮ್, ಬ್ಯಾಟ್ರಿ ಪ್ರಾಬ್ಲಮ್ ಅಂತ ಅಣ್ಣಂಗೆ ಕನ್ಫ್ಯೂಷನ್ ಇತ್ತು. ಎಷ್ಟು ಸಲ ಹೇಳಿದ್ರು ಬ್ಯಾಟ್ರಿ ಪ್ರಾಬ್ಲಮ್ ಅಂತ ಅಣ್ಣ ನಂಬ್ತಾನೆ ಇರೋದಿಲ್ಲ. ಗಾಡಿ ಸ್ಟಾರ್ಟ್ ಆದಮೇಲೆ ಅವ್ರಿಗೂ ಗೊತ್ತಾಗಿದ್ದು ಬ್ಯಾಟ್ರಿ ಪ್ರಾಬ್ಲಮ್.